ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಎಲ್ಲರೂ ಕೂಡ ತಯಾರಾಗ್ತಾ ಇದ್ದೀರಿ. ಪ್ರಥಮ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ವರ್ಷ ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. 2025-26ನೇ ಸಾಲಿಗೆ ಈ ವರ್ಷ, ಓಕೆನಾ? ಬಹು ಆಯ್ಕೆ ಪ್ರಶ್ನೆಗಳು ನಿಮಗೆ ಇರುವಂತಹ 9 ಪಾಠಗಳಲ್ಲಿ ಯಾವ ಪಾಠವನ್ನು ಹೈಲೈಟ್ ಮಾಡಿ ಯಾವುದರಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಯಾವ ಟಾಪಿಕ್ ಕವರ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡ್ಕೊಂಡು ಬನ್ನಿ. ಅದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ 5 ಅಂಕಗಳು ನಿಮಗೆ ಗ್ಯಾರಂಟಿ ಸಿಗುತ್ತೆ, ಓಕೆನಾ? ಈ ಒಂದು ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ಬಿಟ್ಟ ಸ್ಥಳ ಪ್ರಶ್ನೆಗಳು ಹೇಳಿದ ನಂತರ ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬೇಕಾಗಿರುವಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ 5 ಅಧ್ಯಾಯಗಳನ್ನು ಕವರ್ ಮಾಡಿದ್ದಾರೆ ಬಿಟ್ಟ ಸ್ಥಳ ಪ್ರಶ್ನೆಗಳಿಗೆ. ಹಾಗಾಗಿ ನಾನು ಹೇಳುವಂತಹ ಪ್ರಶ್ನೆಗಳಷ್ಟು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಸೊ ಈಗ ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಕೆಲವು ಕಡೆ, ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಸ್ವಲ್ಪ ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಬಹುದು. ನಿಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಈ ಒಂದು ವೀಡಿಯೋಸ್ಗಳನ್ನು ನೋಡಬೇಕಾಗತ್ತೆ. ಇದು ನಿಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ವಿಡಿಯೋ. ಸೊ ಮೊದಲ ಪ್ರಶ್ನೆಗೆ ಬಂದರೆ, ಡ್ಯಾಶ್ ರವರು ಹೇಳಿದಂತೆ ಒಂದು ರಾಜ್ಯದ ಜನಸಂಖ್ಯೆ 10,000 ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ರೂಸೋ. ನೆಕ್ಸ್ಟು, ಡ್ಯಾಶ್ ಎಂಬುದು ಸ್ವಾತಂತ್ರ್ಯದ ಮೂಲ ಪದವಾಗಿದೆ ಅಂತ ಕೊಟ್ಟಿದ್ದಾರೆ, ಲಿಬರ್. ಮುಂದಿನ ಪ್ರಶ್ನೆ, ಅಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆ. ಇದು ನಾನು ನಿಮಗೆ ಬಹು ಆಯ್ಕೆಯಲ್ಲಿ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಅಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆ ಯಾವುದು? ಇಂಗ್ಲೆಂಡ್. ಅಂದರೆ ಇದು ರಿಪೀಟ್ ಆಗ್ತಾ ಇದೆ ಅಂತ ಅರ್ಥ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು, ಡ್ಯಾಶ್ ಯು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿತ್ತು ಅಂತ ಇದೆ, 44ನೇ ತಿದ್ದುಪಡಿ. ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದ್ದಾರೆ, 30 ತಿಂಗಳು. ನೆಕ್ಸ್ಟು, ನೇಷನ್ ಪದದ ಮೂಲ ಪದ ನೇಷಿಯೋ. ಜೀನ್ ಬೋರ್ಡಿನ್ ಬರೆದ ಪುಸ್ತಕ ಯಾವುದು? ದಿ ರಿಪಬ್ಲಿಕಾ. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು? ಭಾರತ. ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 545. ಅಂತಿಮ ಅಪೀಲು ನ್ಯಾಯಾಲಯ ಯಾವುದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್. ಇದು ಕೂಡ ರಿಪೀಟ್ ಆಗಿದೆ, ಅದಕ್ಕೆ ಹೇಳಿದ್ದು ಒಂದು ವಿಡಿಯೋನ ನೋಡಿದ್ರೆ ಗೊತ್ತಾಗಲ್ಲ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡ್ಕೊಂಡು ಬಂದರೆ ರಿಪೀಟ್ ಆಗ್ತಾ ಇದೆ. ಸೊ ಇದು 1 ಅಂಕ ಆಗಿರೋದ್ರಿಂದ ಬಹು ಆಯ್ಕೆ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆಯಿರಿ ಆಗಿರ್ಬೋದು, 1 ಅಂಕ ಆಗಿರ್ಬೋದು. ಈ 4 ವಿಡಿಯೋನ ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿದ್ದೆ ಆದರೆ ನಿಮಗೆ 20 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಇಲ್ಲಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 543 ಮಾಡ್ಕೊಳ್ಳಿ ಮಕ್ಕಳೇ, 543. ಇಲ್ಲಿ ಆಪ್ಷನಲ್ಲಿ 545 ಇದೆ, ಹಾಗಾಗಿ 545 ಹಾಕಿದ್ದು 543, ಓಕೆನಾ? ನೆಕ್ಸ್ಟು, ಬಿಟ್ಟ ಸ್ಥಳ ಪ್ರಶ್ನೆಗಳು. ಪಾಲಿಸ್ನ ಪದದ ಅರ್ಥ ಅಂತ ಕೇಳಿದರೆ ನಗರ, ರಾಜ್ಯ. ಮಾನವ ಸಮಾಜಜೀವಿ ಎಂದವರು ಯಾರು? ಅರಿಸ್ಟಾಟಲ್. ಇದು ಪುರಾತನ ಗ್ರೀಕ್ ನಗರ ರಾಜ್ಯ ಅಥೆನ್ಸ್. ಅಂತಾರಾಷ್ಟ್ರೀಯ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನ ನಡೆದಿದ್ದು ಡ್ಯಾಶ್ರಲ್ಲಿ, ಪ್ಯಾರಿಸ್ರಲ್ಲಿ. ನೆಕ್ಸ್ಟು, ಮುಂದಿನ ಬಿಟ್ಟ ಸ್ಥಳ ಪ್ರಶ್ನೆಗಳು. ಇವಾಗ ಆಲ್ರೆಡಿ ನೇಷನ್ನ ಮೂಲ ಪದ ನೇಷಿಯೋ ರಿಪೀಟ್ ಆಗಿದೆ. ರಾಜ್ಯದ ಜನಸಂಖ್ಯೆಯು 10,000 ಇರಬೇಕು ಎಂದವರು ರೂಸೋ. ಇದು ಕೂಡ ರಿಪೀಟ್ ಆಗಿದೆ, ನೆನಪಿರಲಿ. ರಾಜ್ಯದ ಮುಖ್ಯ ಉದ್ದೇಶ ಸರ್ವರ ಅಭಿವೃದ್ಧಿ. ನಗರ ರಾಜ್ಯಕ್ಕೆ ಉದಾಹರಣೆ ಸ್ಟಾಗಿರ. ರಾಜ್ಯವನ್ನು ಸಿವಿಟಸ್ ಎಂದು ಕರೆದವರು ರೋಮನ್ನರು. ಸರ್ವಶ್ರೇಷ್ಠ ಸಂಘ ಎಂದು ಡ್ಯಾಶ್ ಅನ್ನು ಕರೆಯುತ್ತೇವೆ, ರಾಜ್ಯ. ಉಳಿದ 2 ರಿಪೀಟ್, ಗೊತ್ತಲ್ಲ? ಮುಂದಿನ ಬಿಟ್ಟ ಸ್ಥಳ ಪ್ರಶ್ನೆಗಳು. ಆಲ್ರೆಡಿ ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೇಳಿದರೆ ಇಂಗ್ಲೆಂಡ್. ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಇಂಗ್ಲೆಂಡ್, ಇದು ರಿಪೀಟ್ ಆಗಿದೆ. ಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಭಾರತ. 2 ನೆನ್ಪಿಟ್ಕೊಳ್ಳಿ, ಲಿಖಿತ ಸಂವಿಧಾನ ಭಾರತ, ಅಲಿಖಿತ ಇಂಗ್ಲೆಂಡು. ನಮ್ಯ ಸಂವಿಧಾನ ಅಂತ ಹೇಳಿದ್ರು ಕೂಡ ಇಂಗ್ಲೆಂಡೇ, ಇಂಗ್ಲೆಂಡಿನ ಸಂವಿಧಾನ. ಇಂಗ್ಲೆಂಡ್ ಅಂತ ಕೊಟ್ಟರೆ ಇಂಗ್ಲೆಂಡು, ಇಂಗ್ಲೆಂಡಿನ ಸಂವಿಧಾನ ಅಂತಿದ್ರೆ ಸಂವಿಧಾನ. ನಮ್ಯ ಸಂವಿಧಾನಕ್ಕೆ, ಓಕೆನಾ? ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅಮೇರಿಕ. ಆಧುನಿಕ ನಿರಂಕುಶತ್ವಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಇಟಲಿಯ ಮುಸಲೋನಿ. ಪ್ರಜಾಪ್ರಭುತ್ವದ ಮೂಲ ಪದ ಕ್ರಾಟಿಯೋ. ಸಂಯುಕ್ತ ಸರ್ಕಾರಕ್ಕೆ ಉದಾಹರಣೆ ಆಸ್ಟ್ರೇಲಿಯಾ. ಏಕಾತ್ಮಕ ಸರ್ಕಾರಕ್ಕೆ ಒಂದು ಉದಾಹರಣೆ ಜಪಾನ್, ಓಕೆನಾ? ಮುಂದಿನ ಬಿಟ್ಟ ಸ್ಥಳ ಪ್ರಶ್ನೆಗಳು. ಇಲ್ಲಿ ರಿಪೀಟ್ ಆಗಿರುವಂಥದ್ದು ಆಲ್ರೆಡಿ ಹಕ್ಕುಗಳ ಪಟ್ಟಿಯಿಂದ ತೆಗೆದಿರುವಂಥದ್ದು 44ನೇ, ಇದು ರಿಪೀಟು. ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿರುವಂತಹ ವಿಧಿಗಳು ಎಷ್ಟು? 395. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಭಾರತ. ಪ್ರಸ್ತಾವನೆಯು ಸಂವಿಧಾನದ ರಾಜಕೀಯ ಜಾತಕ ಎಂದು ಹೇಳಿದವರು KM ಮುನ್ಷಿ. ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಯನ್ನು ಭಾರತ ಸಂವಿಧಾನದಲ್ಲಿ ಡ್ಯಾಶ್ ಭಾಗದಲ್ಲಿ ಕಾಣುತ್ತೇವೆ, 4ನೇ ಭಾಗದಲ್ಲಿ. ಸಂವಿಧಾನದ ಡ್ಯಾಶ್ ತಿದ್ದುಪಡಿ ಆಸ್ತಿ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದಿತ್ತು, 44ನೇ ತಿದ್ದುಪಡಿ. ಮುಂದಿನ ಬಿಟ್ಟ ಸ್ಥಳ ಪ್ರಶ್ನೆಗಳು. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಕಾಲದ ಅಂತರ 6 ತಿಂಗಳು. ಸಂಸತ್ನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಡ್ಯಾಶ್ ವಹಿಸುತ್ತಾರೆ, ರಾಷ್ಟ್ರಪತಿ. ಲೋಕಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷತೆ ವಹಿಸುವವರು ಸ್ಪೀಕರ್. ಲೋಕಸಭೆಯ ನಾಮ ನಿರ್ದೇಶಿತ ಸದಸ್ಯರ ಸಂಖ್ಯೆ 2.
ರಾಜ್ಯ ವಿಧಾನಸಭಾ ಸದಸ್ಯರ ಅಧಿಕಾರ ಅವಧಿ 5 ವರ್ಷ. ರಾಜ್ಯ ವಿಧಾನ ಪರಿಷತ್ ಸದಸ್ಯರ ಅಧಿಕಾರ ಅವಧಿ 6 ವರ್ಷ. ವಿಧಾನಸಭೆದು 5 ವರ್ಷ, ವಿಧಾನ ಪರಿಷತ್ತಿಂದು 6 ವರ್ಷ. ಮುಂದಿನ ಬಿಟ್ಟಸ್ಥಳ ಪ್ರಶ್ನೆ. ಭಾರತದ ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಎಷ್ಟು? 5 ವರ್ಷ. ರಾಜ್ಯಗಳಲ್ಲಿ ಮುಖ್ಯಮಂತ್ರಿಯನ್ನು ನೇಮಕ ಮಾಡುವವರು ಯಾರು? ರಾಜ್ಯಪಾಲರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಯಾರು ಆಯ್ಕೆ ಮಾಡುತ್ತಾರೆ? ರಾಷ್ಟ್ರಪತಿ. ಭಾರತದ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕೊನೆಯ ಪಾಠದ ಬಿಟ್ಟಸ್ಥಳ ಪ್ರಶ್ನೆ. ಇಲ್ಲೂ ಕೂಡ ನಿಮಗೆ ತಾಲೂಕು ಪಂಚಾಯಿತಿ ಬಗ್ಗೆ ಕೇಳಿದ್ರು, ರಿಪೀಟ್ ಆಗಿದೆ ಪ್ರಶ್ನೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ಸಂವಿಧಾನದ ತಿದ್ದುಪಡಿ 73. ತಾಲೂಕು ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ 30 ತಿಂಗಳು. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ 20 ತಿಂಗಳು. ಮಹಾನಗರ ಪಾಲಿಕೆಯ ಆಡಳಿತಾತ್ಮಕ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯಲಾಗುವುದು? ಆಯುಕ್ತರು. ಸೊ ಇದಿಷ್ಟು ಕೂಡ ಬಿಟ್ಟಸ್ಥಳ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ 5 ಪ್ರಶ್ನೆಗಳಿರುತ್ತೆ. ಹಾಗಾಗಿ ಯಾವ 5 ಸೆಟ್ಟನ್ನು ನೀವು ಓದ್ಕೊಳ್ಬೇಕು, 5 ಸೆಟ್ ಓದ್ಕೊಳ್ಬೇಕಾಗತ್ತೆ. ಯಾಕಂದರೆ ಒಂದೊಂದು ಪಾಠದಿಂದ ಒಂದೊಂದು ಪ್ರಶ್ನೆಯನ್ನು ತೆಗೆದಿರ್ತಾರೆ. ಸೊ ಯಾವ 5 ಪಾಠದಲ್ಲಿ 5 ಸೆಟ್ಟನ್ನು ನೋಡ್ಕೊಳ್ಬೇಕು ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಇಂಪಾರ್ಟೆಂಟ್ ಮಾಹಿತಿಗಳೇನಾದರೂ ಬಂದರೆ ಎಜುಕೇಷನ್ ರಿಲೇಟೆಡು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ವಿಡಿಯೋ ಅಪ್ಲೋಡ್ ಆಗಿದ್ದು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.